ಕಾಂಗ್ರೆಸ್ ಎಲ್ಲ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇಷ್ಟೇ ಅಲ್ಲ, ಸಾಕಷ್ಟು ಲೆಕ್ಕಾಚಾರಗಳನ್ನ ಕೂಡ ಇಟ್ಟುಕೊಂಡಿದ್ದಾರೆ. ನೋಡಿ, ಕುತೂಹಲ ಕೇಳಿಸಿದ ರಾಜ್ಯಸಭಾ ಚುನಾವಣಾ ರಣರಂಗ. 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ ಬಳಿಕ ಈ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಸೋಮವಾರ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಜನಾರ್ದನ್ ರೆಡ್ಡಿ ಅವರಿಗೂ ಕೂಡ ಗಾಳ ಹಾಕಿದ್ರ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು. ಯಾಕೆಂದ್ರೆ DK ಶಿವಕುಮಾರ್ ಅವರೇ ಖುದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದೀವಿ, ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅಂತೇಳಿ. ಈ ಹೇಳಿಕೆ ಬಿಜೆಪಿ ಪಾಳದಲ್ಲಿ ಟೆನ್ಷನ್ ಶುರುವಾಗಿದೆ. DK ಶಿವಕುಮಾರ್ ಅವರ ಹೇಳಿಕೆ ನಿಜವಾದ್ರೆ ಮೈತ್ರಿ ಪಡೆಯನ್ನು ಲೆಕ್ಕಾಚಾರಗಳನ್ನು ಹಾಕೊಂಡಿದೆ, ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ 7 ಮತಗಳ ಕೊರತೆ ಪಕ್ಕ ಅಂತ ಕೂಡ ಹೇಳಲಾಗ್ತಾ ಇದೆ. ಬಹಳ ಕುತೂಹಲ ಇರುವಂಥದ್ದು. ನೋಡಿ, 66 ಬಿಜೆಪಿ ಶಾಸಕರು, 46 ಮತಗಳ ಅವಶ್ಯಕತೆ ಇದೆ. ಇನ್ನುಳಿದಂತೆ 20. ಇದರ ಜೊತೆಯಲ್ಲಿ JDSನ 19 ಶಾಸಕರು, 20 + 19 39 ಆಗುತ್ತೆ. ಅಲ್ಲಿಗೆ 7. ಇವರ ಹತ್ರ ಲೆಕ್ಕಾಚಾರ ಇದ್ದಿದ್ದು, ಒಂದು ಜನಾರ್ದನ್ ರೆಡ್ಡಿ ಅವರು ನಮಗೆ ಹಾಕ್ತಾರೆ ಅಂತೇಳಿ ಪಕ್ಷೇತರ ಅಭ್ಯರ್ಥಿಗಳನ್ನ 3 ಜನ ಹಾಕಿದ್ರೆ 4 ಸಿಕ್ಕಿಬಿಡುತ್ತೆ. ಆದರೆ ಇನ್ನು 3 ಯಾಕೆ ಹಾಕ್ಸೋದು, ಏನು ಮಾಡ್ಬೋದು ಅನ್ನುವ ಲೆಕ್ಕಾಚಾರಗಳಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ 3 ಅನ್ನೋದಕ್ಕಿಂತ ಈಗ 7ಕ್ಕೆ ಬಂದು ಸ್ಟಿಕ್ ಆನ್ ಆಗಿದೆ. 7ಕ್ಕೆ ಬಂದು ಸ್ಟಿಕ್ ಆನ್ ಆಗಿರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ DK ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಬಿಜೆಪಿ ಪಾಳದಲ್ಲಿ ಟೆನ್ಷನ್ ಶುರುವಾಗಿದೆ. ಈಗಷ್ಟೇ ಲೆಕ್ಕಾಚಾರಗಳನ್ನು ಹೇಳ್ತಾ ಇದ್ದೆ, ಏನಾಗುತ್ತೆ ಬಹಳ ಕುತೂಹಲ ಇದೆ. ಖಂಡಿತ ನಾಗೇಂದ್ರ ಬಾಬು, ರಾಜ್ಯಸಭಾ ಚುನಾವಣೆ ಕೇವಲ ಚುನಾವಣೆ ಆಗದೆ ಈಗ ಅಂತಿಮವಾಗಿ 4 ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರಗಳು ಮೊದಲು ರಾಜಕೀಯದಲ್ಲಿತ್ತು. ಆಮೇಲೆ 5ನೇ ಅಭ್ಯರ್ಥಿ ಬಂದ ಬಳಿಕ ದಿನದಿಂದ ದಿನಕ್ಕೆ ತಿರುವು ರಾಜ್ಯಸಭಾ ಚುನಾವಣೆ ಪಡಿತಾ ಇದೆ. ಕುಪೇಂದ್ರ ರೆಡ್ಡಿ ಅವರು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಬಳಿಕ ಕಾಂಗ್ರೆಸ್ ಕೂಡ ಬಹಳ ಅಲರ್ಟ್ ಆಗಿರ್ತಕ್ಕಂಥದ್ದು. ಪ್ರತಿದಿನವೂ ಕೂಡ ತಮ್ಮ ಶಾಸಕರ ಜೊತೆ ಈಗಾಗಲೇ ಅವರು ಅಲರ್ಟ್ ಆಗಿ ಒಬ್ಬೊಬ್ಬರನ್ನೇ ಕರೆದು ಸೂಚನೆ ಕೊಟ್ಟಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಆಗುವಂಥ ಲೆಕ್ಕಾಚಾರಕ್ಕೆ ಹೋಗಬೇಡಿ, ನಿಮ್ಗೆ ಅನುದಾನದ ಕೊರತೆ ಇದ್ದರೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡೋಣ, ಅದನ್ನು ಈಗಾಗಲೇ ಬಜೆಟಲ್ಲಿ ಇಟ್ಟಿದ್ದೇವೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಇವತ್ತು ಅಧಿವೇಶನ ಎಂಡ್ ಆಗಬೇಕಾಗಿತ್ತು. ಇವತ್ತು CM ಅವರು ಬಜೆಟ್ ಮೇಲೆ ಉತ್ತರವನ್ನು ಕೊಟ್ಟು ಇವತ್ತು ಅಧಿವೇಶನವನ್ನು ಎಂಡ್ ಮಾಡಬೇಕಾಗಿತ್ತು. ಆದರೆ ಅದನ್ನು ರಣತಂತ್ರದ ಮೂಲಕ ಪರಿವರ್ತನೆ ಮಾಡಿ ಅದನ್ನು ಸೋಮವಾರಕ್ಕೆ ತೆಗೆದುಕೊಂಡೋಗಿದ್ದಾರೆ. ಸೋಮವಾರ CM ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಉತ್ತರವನ್ನು ಕೊಡ್ತಾರೆ ಮತ್ತು ಅವತ್ತೇ ಬಜೆಟನ್ನು ಪಾಸ್ ಮಾಡ್ಕೊಳ್ತಾರೆ. ಅದಕ್ಕೆ ವಿಪ್ಪನ್ನು ಈಗಾಗಲೇ ಜಾರಿ ಮಾಡಲಾಗಿದೆ. ಅವತ್ತು ಎಲ್ಲ ಶಾಸಕರು ಕಡ್ಡಾಯವಾಗಿ ಕಾಂಗ್ರೆಸ್ನ ಶಾಸಕರು ಸದನದಲ್ಲಿ ಹಾಜರಿರ್ತಾರೆ ಮತ್ತು ಅವರನ್ನು ಮಧ್ಯಾಹ್ನದ ಹೊತ್ತಿಗೆ ಇಲ್ಲೇ ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಹಿಲ್ಟನ್ ರೆಸಾರ್ಟ್ಗೆ ಕರ್ಕೊಂಡು ಹೋಗುವ ಮೂಲಕ ಅವರನ್ನು ಒಂದುಗೂಡಿಸಿ ಮಂಗಳವಾರ ಬೆಳಗ್ಗೆ ಅವರನ್ನು ಮತದಾನ ಮಾಡೋಕ್ಕೆ ವಿಧಾನಸೌಧಕ್ಕೆ ಕರೆದುಕೊಂಡು ಬರುವಂಥ ಲೆಕ್ಕಾಚಾರಗಳು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪಷ್ಟವಾಗಿದೆ. ಅದರ ಜೊತೆಗೆ ಇನ್ನೊಂದು ಸಂಗತಿ ಅಚ್ಚರಿಯಾಗಿರ್ತಕ್ಕಂಥದ್ದು, ಜನಾರ್ದನ್ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ ಸಂಪರ್ಕಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಸ್ವತಃ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಹೆಚ್ಚುವರಿ ಮತಗಳು ಕೂಡ ಕಾಂಗ್ರೆಸ್ಗೆ ಸಿಗ್ತಾ ಇರೋದು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಆಶಾದಾಯಕ ಬೆಳವಣಿಗೆ. ಇನ್ನು ಮೈತ್ರಿ ಅಭ್ಯರ್ಥಿ ಲೆಕ್ಕಾಚಾರಕ್ಕೆ ಬಂದರೆ ಕುಪೇಂದ್ರ ರೆಡ್ಡಿ ಅವರಿಗೆ 6 ಮತಗಳ ಕೊರತೆ ಇತ್ತು. ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಒಂದು ಬಿಜೆಪಿ ಪಾಳ್ಯದಿಂದ ಕಾಂಗ್ರೆಸ್ ಪಾಳ್ಯಕ್ಕೆ ಬಂದಿರೋದ್ರಿಂದ ಸಹಜವಾಗಿ 7 ಮತಗಳ ಕೊರತೆ ಇದೆ. ಹಾಗಾಗಿ ಒಂದಷ್ಟು ಸಂಪರ್ಕ ಮಾಡುವಂಥ ಲೆಕ್ಕಾಚಾರಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಕಾಂಗ್ರೆಸ್ ಶಾಸಕರು ಅಲರ್ಟ್ ಆಗಿ ಈಗಾಗಲೇ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮೈತ್ರಿ ಅಭ್ಯರ್ಥಿ ಯಾವ ರೀತಿಯಾಗಿ ಗೆಲುವನ್ನು ಸಾಧಿಸ್ತಾರೆ, 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಯಾವ ರೀತಿಯಾದಂಥ ರಣತಂತ್ರವನ್ನು ಹೆಣಿತಾರೆ ಅನ್ನೋಂಥದ್ದು ಬಹಳ ಪ್ರಮುಖವಾಗುತ್ತೆ. ಬಿಜೆಪಿಗೆ ಒಂದು ಅಭ್ಯರ್ಥಿ ಅಂತ ಗೆಲ್ಲೋದಂತೂ ಸ್ಪಷ್ಟವಾಗಿದೆ. ಇನ್ನೊಂದು ಅಭ್ಯರ್ಥಿ ಇದೆ, NDA ಮೈತ್ರಿಕೂಟದ ಅಭ್ಯರ್ಥಿ ಬಹಳ ಕ್ಲಿಷ್ಟಕರವಾಗಿದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಸ್ಪಷ್ಟನೆಯನ್ನು ಕೊಡ್ತಾರೆ, ನಾವು ರಣತಂತ್ರವನ್ನು ಮಾಡ್ತಾ ಇದ್ದೇವೆ, 27ರ ಸಂಜೆವರೆಗೂ ಕಾದು ನೋಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಶಾಸಕರ ಪ್ರತಿಯೊಂದು ಓಟು ಕೂಡ ಬಹಳ ಪ್ರಮುಖ ಆಗುತ್ತೆ ಮತ್ತು ಸಚೇತಕರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಈ ಬಾರಿ ಏನಾದರೂ ಮತ ಹಾಕದೆ ಹೋದರೆ ಶಾಸಕರು ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅನ್ನುವಂಥ ಒಂದಷ್ಟು ಕಟ್ಟುನಿಟ್ಟಿನ ಎಚ್ಚರಿಕೆಗಳು ಕೂಡ ಬಂದಿರೋದ್ರಿಂದ ಸಹಜವಾಗಿ ಪ್ರತಿಯೊಂದು ಮತಗಳು ಕೂಡ ತಪ್ಪಿದಂತೆ ಎಲ್ಲ ಎಚ್ಚರಿಕೆಗಳನ್ನು 3 ಪಕ್ಷಗಳು ವಹಿಸ್ಕೊಳ್ತಾ ಇದ್ದಾವೆ. ಹಾಗಾಗಿ ಮಂಗಳವಾರದವರೆಗೂ ಕೂಡ ಬಹಳ ಕುತೂಹಲಕರವಾದಂಥ ರಾಜ್ಯಸಭಾ ತೀರ್ಮಾನವನ್ನೇ ತೆಗೆದುಕೊಂಡು ಹೋಗ್ತಾ ಇದೆ. ಮಂಗಳವಾರ ಬೆಳಗ್ಗೆ ಒಂದಷ್ಟು ಹೈ ಡ್ರಾಮಾ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ.
ಯಾಕಂದರೆ ಅಡ್ಡ ಮತದಾನದ್ದು ಆಗಿರ್ತಕ್ಕಂಥದ್ದು ಮತ್ತು ಒಂದಷ್ಟು ಯಾರಾದ್ರು ಗೈರಾದಂಥ ಸಂದರ್ಭದಲ್ಲಿ ಆಗ ಯಾರು ಯಾವ ರೀತಿಯಾದಂತಹ ರಿಯಾಕ್ಷನ್ಗಳಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಮಂಗಳವಾರ ನಡೀತಕ್ಕಂಥ ರಾಜ್ಯಸಭಾ ಚುನಾವಣೆ ದಿನದಿಂದ ಅಂದರೆ ಇವತ್ತಿನ ಮಧ್ಯಾಹ್ನದಿಂದ ಬಹಳ ತೀವ್ರವಾದಂಥ ಕುತೂಹಲ ಪಡೆದುಕೊಳ್ಳುತ್ತೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.